ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನಗೆ ನಮಗೆ ಬಂದಿದ್ದು ಅವ್ರು ಬೇಡ ಅಂತ ಹೋದ್ಮೇಲೆ ನೀನು ಯಾಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು? ಅಂದರೆ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅವರು ನಮ್ಮೊಟ್ಟಿಗೆ ಇದ್ದು ನಾಟಕ ಮಾಡ್ತಿದ್ರು, ಈಗ ನೀನು ಅವ್ರ ಥರನೇ ನಾಟಕ ಮಾಡ್ತಿದ್ದೀಯಾ? ಅತ್ತೆ, ಅಜ್ಜಿ, ನಾನು ನಾಟಕ ಆಡೋದಾಗಿದ್ರೆ ಆ ಮನೆಗೆ ಹೋಗಿದ್ದೆ ಅಂತ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಮುಂದೆ ಯಾತಕ್ಕೆ ಹೇಳ್ತಾ ಇದ್ದೆ ಹೇಳಿ? ನಾನು ಅಲ್ಲಿಗೆ ಹೋಗಿದ್ದು ಅವರಿಬ್ಬರು ಈ ಮನೆ ಬಿಟ್ಟು ಹೋದ್ಮೇಲೆ ಯಾವ ಥರ ಕಷ್ಟಪಡ್ತಾ ಇದ್ದಾರೆ, ತಿನ್ನೋದಕ್ಕೆ ಅನ್ನನೂ ಇಲ್ದಲೇ ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿನೇ ಬೇರೆ ಇತ್ತು. ಅವರಿಬ್ಬರು ಎಷ್ಟು ಆರಾಮಾಗಿ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಮಾತಲ್ಲಿ ಪದಗಳೇ ಸಾಕಾಗ್ತಾ ಇಲ್ಲ. ಏನಮ್ಮಿ, ಅವ್ರು ಚಂದಾಗಿರೋದನ್ನ ನೋಡಿ ನಮ್ಮ ಮುಂದೆ ವರ್ಣಿಸಕ್ಕೆ ಬಂದಿದ್ಯಾ? ಅಜ್ಜಿ, ಸಿದ್ದು ಈ ಮನೇಲಿ ಇಲ್ಲದೆ ಇರೋದಕ್ಕೆ ನೀವೆಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ, ಅವನನ್ನು ಎಷ್ಟು ನೆನೆಸ್ಕೋತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ಲಿಗೆ ಹೋಗಿ ಸಿದ್ದು ಹತ್ರ ಮಾತಾಡಿ, ನೀನು ಇಲ್ಲದೆ ಮನೆಯಲ್ಲಿ ಯಾರಿಗೂ ಇರೋದಕ್ಕಾಗ್ತಿಲ್ಲ, ನೆಮ್ಮದಿ ಇಲ್ಲ, ಮನೆಗೆ ವಾಪಸ್ ಬಂದುಬಿಡು, ನೀನು ಮಾಡ್ತಿರೋದು ಸರಿಯಲ್ಲ, ಒಬ್ಬಳು ಖುಷಿಗೋಸ್ಕರ ಮನೆಯವ್ರಿಗೆಲ್ಲ ನೋಯಿಸ್ಬೇಡ ಅಂತ ಹೇಳಿ ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಅವನು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾನೆ. ಇಲ್ಲ, ಅವರಿಬ್ಬರು ಆಡ್ತಿದ್ದೆಲ್ಲ ಬರೀ ನಾಟಕ. ಅದಕ್ಕೆ ಪ್ಲ್ಯಾನ್ ಮಾಡಿ ಅವನು ಕೂಡ ಅವಳ ಹಿಂದೆನೇ ಮನೆ ಬಿಟ್ಟು ಹೋಗಿದ್ದಾನೆ. ಈಗ ಅಲ್ಲಿ ಅವರಿಬ್ಬರು ಕೂಡ ಖುಷಿಯಾಗಿ ಜಾಲಿಯಾಗಿದ್ದಾರೆ. ನಿಮ್ ಯಾರ್ದು ನೆನಪೇ ಇಲ್ಲ ಅವ್ರಿಗೆ. ಅಲ್ಲಿ ಸಿದ್ದು ಇರಲೇ ಇಲ್ಲ, ಬರೀ ಭಾವನಾ ಮಾತ್ರ ಇದ್ಲು. ಅದಕ್ಕೆ ಆ ಭಾವನಾನೇ ಕೈ ಮುಗಿದು ಕೇಳ್ಕೊಂಡೆ, ನೋಡು ಭಾವನಾ, ನೀನು ಒಂದು ಹೆಣ್ಣು, ನಮ್ಮ ಅತ್ತೆ ಕಷ್ಟನ ಅರ್ಥ ಮಾಡ್ಕೊ, ಬೇರೆ ಹೆಣ್ಮಕ್ಳ ಮನಸ್ಸನ್ನ ಈ ಥರ ನೋಯಿಸ್ಬೇಡ, ಸಿದ್ದುನ ದಯವಿಟ್ಟು ಬಿಟ್ಕೊಟ್ಬಿಡು, ಇನ್ನೊಬ್ಬಳು ಸ್ವಾರ್ಥಕ್ಕೋಸ್ಕರ ಯಾಕೆ ನಮ್ಮ ಮನೆಯವ್ರನ್ನೆಲ್ಲ ನೋಯಿಸ್ತಾ ಇದೆಯಾ ಅಂತ ಕೇಳ್ಕೊಂಡೆ. ಅದಕ್ಕೆ ಅವಳು ಬಗ್ಗೆ ನಾವು ಮಾತಾಡಿದ್ದನ್ನ ನನ್ನ ಕೈಲಿ ಹೇಳಕ್ಕೆ ಆಗಲ್ಲ. ಈ ಮನೇಲಿದ್ದಾಗ ಎಷ್ಟು ಮಳ್ಳಿ ಥರ ಮಾತೇ ಬರಲ್ಲ ಅನ್ನಂಗಿದ್ಲು. ಆದ್ರೆ ಅಲ್ಲಿ ಹೋದ್ಮೇಲೆ ಅವಳಂಗಿಲ್ಲ, ಅವಳಿಗಿರೋ ಪೊಗರು ಯಾರಿಗೂ ಇಲ್ಲ ಗೊತ್ತಾ? ನನಗೆ ಗೊತ್ತಿತ್ತು ಕಣವ, ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಇಂತಾಳೆ ಅಂತ. ಅದೇನೋ ಗಾದೆ ಹೇಳ್ತಾರಲ್ವಾ, ಒಳಗೆ ಸಿದ್ದ ಗಳಿಗೆ ಬೆದ್ದ ಅಂತ, ಅಂತಾಳು ಕಣವ ಅವಳು. ಹಂಗಿದ್ಕೊಂಡೆ ಅಲ್ವೇ ನಮ್ಮ ಮನೇನ ನನ್ನ ಮಗನ್ನ ಹಾಳು ಮಾಡಿದ್ದು. ಇದೆಲ್ಲ ಗೊತ್ತಿದ್ದು ನೀನು ಯಾಕವ ಅಲ್ಲಿವರೆಗೂ ಹೋಗಿದ್ದೆ? ಸುಮ್ಮನೆ ಅಲ್ಲಿವರೆಗೂ ಹೋಗೋ ಬಯಸ್ಕೊಂಬರಂಗಾಯ್ತಲ್ಲ. ನಾನೊಬ್ಬಳು ಬಯಸ್ಕೊಂಡ್ರು ಪರವಾಗಿಲ್ಲ ಮಾವ, ಮನೆಯಲ್ಲಿ ನಿಮ್ಗಳನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ಮಾವ, ನನಗೆ ಗೊತ್ತು ಸಿದ್ದುನ ನೀವೆಲ್ಲರೂ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ. ಅವನು ಈ ಮನೇಲಿದ್ದಾಗ ಮನೆ ಎಷ್ಟು ಕಳ್ಕಳೆಯಿಂದ ಇತ್ತು, ಒಳ್ಳೆ ಜಿಂಕೆ ಮರಿತರ ಮನೆ ತುಂಬ ಓಡಾಡ್ಕೊಂಡಿರ್ತಿದ್ದ. ನನಗೆ ಆ ಸಿದ್ದುದೇ ಇನ್ನ ನೆನಪು. ಮತ್ತೆ ನಮ್ಮ ಮನೆ ಆ ಥರ ಆಗಬೇಕು ಅಂತ ಅಲ್ಲಿಗೆ ಹೋಗಿದ್ದೆ. ಆದರೆ ನಾನು ಅನ್ಕೊಂಡಿದ್ದು ಯಾವುದೂ ಕೂಡ ನಿಜ ಅಲ್ಲ ಮಾವ, ಎಲ್ಲರೂ ಸುಳ್ಳಾಗೋಯ್ತು. ಇನ್ನೇನು ಹೊರಟ್ಬಿಡೋಣ ಅನ್ನೋಷ್ಟರಲ್ಲಿ ಸಿದ್ದು ಅಲ್ಲಿಗೆ ಬಂದ. ಅವನನ್ನು ಕೈ ಮುಗಿದು ಕೇಳ್ಕೊಂಡೆ, ನೋಡಿ ಸಿದ್ದು, ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು, ಇವಳೊಬ್ಬಳಿಗೋಸ್ಕರ ಅತ್ತೆ ಮಾವ ಅಜ್ಜಿ ಮನ್ಸನ್ನ ಇಷ್ಟೊಂದು ನೋಯಿಸ್ಬೇಡ, ನಿನಗೆ ಒಳ್ಳೇದಾಗಲ್ಲ ಅಂತ ಕೇಳ್ಕೊಂಡೆ. ಅದಕ್ಕೆ ಅವನೇನು ಹೇಳ್ದ ಅಂತ ಗೊತ್ತಾ? ನೀನು ನಮ್ಮ ಪಾಲಕ್ ಸತ್ತೋದೆ, ನೀನು ನಮಗೆ ಬೇಡ ಅಂತ ಹೇಳಿ ಕಳಿಸಿದ್ರಲ್ಲ, ಈಗ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನೀವ್ಯಾರು ನನಗೆ ಬೇಕಾಗಿಲ್ಲ, ನನ್ನ ಪಾಲ್ಗೆ ನೀವೆಲ್ಲರೂ ಕೂಡ ಸತ್ತೋಗಿದ್ದೀರಾ ಅಂತ ಹೇಳ್ಬಿಡಿ ಅಂತ ಹೇಳ್ದ. ಲಲಿತಾ, ನೀನು ಈ ಮನೆಗೆ ಬಂದು ಇಷ್ಟು ವರ್ಷ ಆಯಿತು. ಇಷ್ಟು ವರ್ಷನೂ ಈ ಮನೆಗೋಸ್ಕರ ಜೀವನೇ ಸಾಗಿಸಿದ್ಯಾ. ಈ ಮನೆ ಚೆನ್ನಾಗಿರ್ಬೇಕು ಅನ್ನೋದು ಬಿಟ್ಟು ಬೇರೇನೂ ಆಸೆನೇ ಇಲ್ವೇನೆ ನಿನಗೆ? ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ಒಂದು ಹೆಣ್ಣಿಗೆ ತನ್ನ ಗಂಡನ ಮನೆ ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ಬೇರೆ ಏನು ಆಸೆ ಇರುತ್ತೆ ಹೇಳಿ? ಲಲಿತಾ, ಚಿಕ್ಕ ವಯಸ್ಸಿಗೆ ನಿನ್ನನ್ನು ಮದುವೆ ಮಾಡ್ಕೊಂಡು ಈ ಮನೆ ಕಟ್ಕೊಂಡ್ಬಂದೆ. ಸೊಸೆಯಾಗಿ ಬಂದು ನನ್ನ ತಂದೆಗೆ ಮಗಳ ಥರ ಅಕ್ಕರೆಯಿಂದ ನೋಡಿಕೊಂಡೆ. ತಾಯಿಲ್ದ ತಂಗಿಗೆ ತಾಯಿ ಪ್ರೀತಿ ತೋರಿಸ್ದೆ. ಅವಳ ಮೇಲೆ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ ಅಂತ ಮಕ್ಕಳೇ ಬೇಡ ಅಂತ ಹೇಳ್ಬಿಟ್ಟು ತಾಯಿ ಆಗೋದನ್ನ ತ್ಯಾಗ ಮಾಡಿಬಿಟ್ಟೆ. ಆಮೇಲೆ ಅಪ್ಪ ಈ ಮನೆಗೆ ಒಬ್ಬ ಮೊಮ್ಮಗ ಬೇಕು, ವಾರಸ್ದಾರ ಬೇಕು ಅಂತೇಳಿ ಹಠ ಹಿಡಿದು ಉಪವಾಸ ಕೂತ್ರು.
ನೀನು ಒಪ್ಕೊಂಡೆ ವಿಶ್ವ ಹುಟ್ಟದ. ಲತಾ, ಎಷ್ಟು ಒಳ್ಳೆ ಮನಸ್ಸಿನಿಂದ ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ಯಾ ನೀನು. ಯಾವತ್ತೂ ನೀನು ಅದು ಬೇಕು ಇದು ಬೇಕು ಅಂತ ಕೇಳೋಳೆ ಅಲ್ಲ. ಆದರೆ ನಾನಾದರೂ ನಿನಗೇನು ಬೇಕು ಅಂತ ಒಂದೇ ಒಂದ್ಸಲ ಕೇಳಲಿಲ್ವಲ್ಲ. ಯಾಕ್ರಿ ಹಾಗನ್ಕೋತೀರಾ? ನಿಮ್ಮ ಖುಷಿಲಿ ನಾನು ಖುಷಿಯಾಗಿದ್ದೆ. ನೀವು ನೆಮ್ಮದಿಯಾಗಿದ್ರೆ ಅದೇ ನನಗೆ ನೆಮ್ಮದಿ ಅನಿಸುತ್ತೆ. ಇದು ನಿಮ್ಮನೆ ಅಲ್ಲ ರೀ, ನಮ್ಮನೆ. ನನಗೆ ನಿಮ್ಮ ಸಂತೋಷದ ಮುಂದೆ ಬೇರೇನೂ ಬೇಕು ಅಂತ ಅನ್ನಿಸ್ಲೇ ಇಲ್ಲ ರೀ. ಇಷ್ಟು ವರ್ಷ ನಮ್ಮನೆ, ನಮ್ಮ ಸಂಸಾರ, ಇಷ್ಟಲ್ಲೇ ನಾನು ಎಲ್ರಿಗಿಂತ ಖುಷಿಯಾಗಿದ್ದೀನಿ. ನಿಮ್ಮ ಹೆಂಡತಿ ಆಗೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ರೀ. ಈ ಮನೆ ಸೊಸೆಯಾಗಿರೋದು ನನ್ನ ಪುಣ್ಯ. ನನಗೆ ಏನೇ ಸಿಕ್ಕಿದ್ರೂ ನಾನು ಖುಷಿಯಾಗಿರ್ತೀನಿ ಅನ್ನೋದಲ್ಲ ರೀ, ನನಗೆ ನಮ್ಮ ಮನೆ ಚೆನ್ನಾಗಿರ್ಬೇಕು ರೀ. ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇಟ್ಕೊಂಡಿದ್ದೀನಿ ರೀ. ಏನು ಆಸೆ ನಿಂದು? ನಾಳೆ ಏನೇ ಆದರೂ, ಎಂಥದೇ ಪರಿಸ್ಥಿತಿ ಬಂದರೂ ನೀವು ಕೋಪ ಮಾಡ್ಕೋಬಾರ್ದು. ಯಾಕೆ ಕೇಳ್ತಿದ್ಯಾ? ಕೋಪ ಮಾಡ್ಕೋಬಾರ್ದು. ಮಾಡ್ಕೊಳ್ಳಲ್ಲ ಅಂತ ನಂಗೆ ಮಾತು ಕೊಡಿ. ಲಲಿತಾ, ಒಳ್ಳೆ ಚಿಕ್ಕ ಮಕ್ಕಳ ಥರ ಕೇಳ್ತಾ ಇದೆಯಲ್ಲ ನೀನು. ಅಲ್ಲ, ಆಯಾ ಸಂದರ್ಭ ಸಮಯದಲ್ಲಿ ಕೋಪ ಬರೋ ಥರ ಆದಾಗ ನಾನೇನು ಮಾಡಲಿ? ಅದಕ್ಕೆ ಹೇಳ್ತಾ ಇದ್ದೀನಿ, ಪರಿಸ್ಥಿತಿ ಏನೇ ಆದರೂ ಕೋಪ ಮಾಡ್ಕೋಬಾರ್ದು. ಇದು ಒಂದಾಸೆ ನಡ್ಸ್ಕೊಳಕ್ಕಾಗಲ್ವೇನ್ರಿ? ನಾಳೆ ನಾವೆಲ್ಲರೂ ಖುಷಿಯಾಗಿರ್ಬೇಕಾಗಿರೋ ದಿನ ರೀ. ನಾಳೆನಾ? ನಾಳೆ ಏನು ವಿಶೇಷ? ನಾಳೆ ಆಗುತ್ತಲ್ವಾ, ಆಗ ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮ್ಮಿಷ್ಟಕ್ಕಿಂತ ನನ್ನಿಷ್ಟ ಆಗಿರೋದು. ನನ್ನ ಇಷ್ಟಕ್ಕೆ ನೀವು ಯಾವುದೇ ಕಾರಣಕ್ಕೂ ತಡೆ ಆಗ್ಬಾರ್ದು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ಆಸೆನ ನೆರವೇರಿಸ್ಕೊಟ್ಬಿಡಿ. ಇದು ಲಲಿತಾ, ಯಾಕೆ ಇಷ್ಟೊಂದು ಕೇಳ್ಕೊಳ್ತಾ ಇದೆಯಾ? ಅಲ್ಲ, ಯಾವತ್ತೂ ನೀನು ನನ್ನ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳಿದೋಡೆ ಅಲ್ಲ. ಇವತ್ತೇನೋ ಇಷ್ಟೊಂದು ವಿಶೇಷವಾಗಿ ಕೇಳ್ತಿದ್ಯಾ ಅಂದರೆ ಆಯ್ತು, ನಿನಗೆ ಬೇಜಾರು ಮಾಡೋದಿಲ್ಲ. ನಾಳೆ ನಾನು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳೋದಿಲ್ಲ, ಆಯ್ತಾ? ಏನು ಹೇಳ್ತಿದ್ಯಾ ನೀನು? ನನ್ನ ಮಗ ಆ ಥರ ಹೇಳ್ದ, ಸಿದ್ದು ಆ ಥರ ಹೇಳ್ದ? ಹೌದು ಅತ್ತೆ, ಅವಳು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡು, ಅದಕ್ಕಿಂತ ಜಾಸ್ತಿ ಸಿದ್ದು ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡು ನನಗಿನ್ನೇನು ಪ್ರಾಣನೇ ಹೋದಂಗೆ ಆಗ್ಬಿಡ್ತು. ಹೇಗಪ್ಪ ಈ ಥರ ಎಲ್ಲ ಮಾತಾಡೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತು. ಆದರೆ ಇದರಲ್ಲೇ ಗೊತ್ತಾಯ್ತು, ಇದೆಲ್ಲ ಬರೀ ನಮ್ಮ ಸಿದ್ದು ಮಾತಾಡ್ತಾರಂಥ ಮಾತುಗಳಲ್ಲ, ಅವಳು ಮಾತಾಡಿಸ್ತಿರೋದು ಅಂತ. ಅತ್ತೆ, ಇನ್ನೂ ಅವನಲ್ಲೇ ಇದ್ರೆ ನಿಮ್ಮನ್ನೆಲ್ಲರೂ ಶಾಶ್ವತವಾಗಿ ಮರ್ತು ಬಿಡ್ತಾನೆ. ಏಯ್ ನೀಲು, ಹೀಗೆ ತಲೆ ಕೆಟ್ಟೋಗಿದ್ದದೆ ನಮ್ಮಿ, ಅಲ್ಲೇ ಸತ್ತೋಗ್ಬಿಡ್ಬೇಕಾಗಿತ್ತು. ಭಾವನವರೆಲ್ಲ ಕಣಮಿ ಮನೆ ಹಾಳು ಮಾಡ್ತಾ ಇರೋದು ನೀನು. ಇಲ್ಲದನ್ನ ಹೇಳಿ ಇವ್ರ ತಲೆಲ್ಲ ಕೆಡಿಸ್ಬೇಕು ಅಂತ ಬಂದಿದ್ಯಾ? ರೀ, ಸಾಕು ಸುಮ್ಮನಿರ್ರಿ. ನಾನು ಯಾಕ್ರಿ ಇವ್ರ ತಲೆ ಕೆಡಿಸ್ಬೇಕು? ನಾನೇನು ನಿಮ್ಗಳ ತರ ತಿಂದ ಮನೆಗೆ ದ್ರೋಹ ಬಗ್ಗೆವಳಲ್ಲ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ